ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ರಾಘು ಮತ್ತು ಝಾನ್ಸಿ ಇಬ್ಬರ ಮುಖಾಮುಖಿ ಆಗ್ತದ. ಹೊಸ ಅವತಾರದಲ್ಲಿ ರಾಘು ಝಾನ್ಸಿ ಮುಂದೆ ಕಾಣಿಸ್ಕೊತಿದ್ದಾರೆ. ಹಾಗಿದ್ರೆ ಹೊಸ ಅವತಾರದ ರಾಘುಗೆ ಫಿದಾ ಆಗಿಬಿಟ್ರ ಝಾನ್ಸಿ. ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಘು, ತರುಣ್ ಹಾಗೆ ರಾಯ್ ಮೂವರು ಕೂಡ ಒಂದು ತೀರ್ಮಾನಕ್ಕೆ ಬರ್ತಾರೆ. ಬಿಕಾಸ್ ರಾಘು ಹೊಸ ಅವತಾರದಲ್ಲಿ ಕಾಣಿಸ್ಕೋಬೇಕು, ಝಾನ್ಸಿಯನ್ನ ಮತ್ತೆ ಪ್ರೀತಿಯ ಬಲೆಯಲ್ಲಿ ಬೀಳಿಸ್ಬೇಕು ಅಂತ. ಹಾಗಾಗಿ ರಾಘು ಕೂಡ ಒಂದು ರೊಮ್ಯಾಂಟಿಕ್ ಹೀರೋ ಆಗಿ ಎಂಟ್ರಿ ಕೊಡಬೇಕು ಅಂತ ಹೇಳಿ ರೋಮಿಯೋ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅದೇ ಒಂದು ಹುಮ್ಮಸ್ಸಲ್ಲಿ ಮನೆಯಲ್ಲೂ ಕೂಡ ಇರ್ತಾರೆ. ಒಂದು ಫೋಟೋ ಫ್ರೇಮ್ ಕೆಳಗಡೆ ಬೀಳ್ತಿರುತ್ತೆ, ಸರಿಯಾಗಿ ಕೂತಿರುವುದಿಲ್ಲ. ಅದನ್ನು ಯಾಕೆ ಚಿಕ್ಕಮ್ಮ ಈ ರೀತಿಯಾಗಿದೆ, ಇದು ಸರಿಯಾಗಿ ಇಡಬೇಕಲ್ವಾ ಅಂದಾಗ ನಿಜಕ್ಕೂ ರಾಘುವಿನ ಒಂದು ಮುಖಾನ ನೋಡಿದ್ದೆ ಎಲ್ರಿಗೂ ಅಚ್ಚುಡಿ ಆಗುತ್ತೆ. ಜೊತೆಗೆ ನಡವಳಿಕೆ ನೋಡಿದ್ದು ಅಚ್ಚುಡಿ ಆಗುತ್ತೆ. ಏನಿದು ರಾಘು ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ದಾನೆ ಅಂತ. ಈ ಕಡೆ ಸಂಗೀತ ಅಚ್ಚುಡಿಯಿಂದ ನೋಡ್ತಿದ್ದಾಳೆ, ಅನ್ನಂಗೇನಾಯಿತು, ಯಾಕೆ ಇಷ್ಟು ಆರಾಮಾಗಿದ್ದಾನೆ ಅಂತ. ಈ ಕಡೆ ರಾಘು ಬಂದದೆ, ಏನಿದು ಸಂಗೀತ, ಏನು ಯೋಚನೆ ಮಾಡ್ತಿದ್ಯಾ, ಓದೋ ಕೂತಾಗ ಓದಿನ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಕೂಡ ಹೇಳ್ತಾರೆ ರಾಘು. ನಂತರ ಏನೂ ಆಗಿದೆ, ಬಾಯಲ್ಲಿ ರಾಘು ಕುತ್ಕೊಂಡು, ನೀನು ಏನಾಗಿದೆ, ಝಾನ್ಸಿಗೆ ಪ್ರಜ್ಞೆ ಇಲ್ಲ, ನೆನಪಿಲ್ಲ ಅವಳಿಗೆ, ಹಳಿದು ಯಾವುದು ಅವಳಿಗೆ ನೆನಪು ತರಿಸಿ ಮನೆ ಕರ್ಕೊಂಡು ಬರಬೇಕು ಅನ್ನೋದು ಬಿಟ್ಟು ಆ ಪ್ರಯತ್ನವನ್ನೇ ಬಿಟ್ಟಿರುವ ಹಾಗೆ ಕಾಣಿಸ್ತಿದೆಯಲ್ಲ, ಇಷ್ಟು ಆರಾಮಾಗಿದೆಯಾ, ಯಾಕೆ ನೆನಪಿಲ್ಲ ಅಂದ ತಕ್ಷಣ ಹೆಂಡ್ತಿನೇ ಬೇಡ ಅಂತ ಅನ್ನಿಸ್ಬಿಡ್ತಾ ನಿಂಗೆ ಅಂತ ಹೇಳಿ ದೊಡ್ಡಪ್ಪ ಮತ್ತು ಅಜ್ಜಿ, ದೊಡ್ಡಮ್ಮ ಎಲ್ಲರೂ ಕೂಡ ಕೇಳ್ತಿದ್ದಾರೆ. ಈ ಕಡೆ ರಾಘು, ಅಯ್ಯೋ ಯಾರು ಹೇಳಿದ್ದು ಪ್ರಯತ್ನ ಬಿಟ್ಟಿದ್ದೀನಿ ಅಂತ, ಯಾವುದೇ ಕಾರಣಕ್ಕೂ ಆ ಪ್ರಯತ್ನ ಬಿಡೋಕ್ಕಾಗತ್ತಾ, ನನ್ನ ಝಾನ್ಸಿ ಮೇಡಮ್ ಅವರು ನೆನಪಿರಲಿ ನೆನಪಿಲ್ಲದೆ ಇರಲಿ, ಅವ್ರು ಯಾವತ್ತಿದ್ರೂ ಕೂಡ ನನ್ನವರೇ. ನಾನು ಹೊಸ ಐಡಿಯಾನ ಮಾಡಿದ್ದೀನಿ, ಅದ್ರ ಪ್ರಕಾರವಾಗಿ ಇನ್ನು ಮುಂದೆ ನಾನು ಹೊಸ ರಾಘು ಆಗಿ ಕಾಣಿಸ್ಕೋತೀನಿ, ಅವ್ರ ಮುಂದೆ ರೋಮಿಯೋ ಆಗ್ತದೀನಿ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ಅಂದಾಗ, ಹೌದು ಲವರ್ ಬಾಯ್ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ, ಝಾನ್ಸಿ ಮೇಡಮ್ನ ಮತ್ತೆ ಪ್ರೀತಿಯ ಒಂದು ಪಾಶಕ್ಕೆ ಬೀಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಕೂಡ ಹೇಳ್ತಾರೆ ರಾಘು. ನಾನು ಪ್ರೀತಿ ಅನ್ನೋದನ್ನೇ ಮಾಡಲಿಲ್ಲ, ನನ್ನ ಕುಟುಂಬದ ಜಂಜಾಟದಲ್ಲಿ ನಾನು ಕಳೆದು ಹೋಗಿದ್ದೆ. ಆದರೆ ಇವಾಗಾದರೂ ನನ್ನ ಹೆಂಡತಿ ಝಾನ್ಸಿ ಮೇಡಮ್ನ ಪ್ರೀತಿ ಮಾಡು ಒಂದು ಸಮಯ ಸಿಕ್ಕಿದೆ ಅಂತ ರಾಘು ಹೇಳ್ತಾರೆ. ಖಂಡಿತ ನಿನ್ನ ಪ್ರಯತ್ನಕ್ಕೆ ಫಲ ಸಿಗಲಿ ಅಂತ ಎಲ್ಲರೂ ಕೂಡ ಹಾರೈಸ್ತಾರೆ. ಈ ಒಂದು ವಿಷಯವನ್ನು ತಿಳಿದಂಥ ಮಂಜುಳಾ ಅವರು ತನ್ನ ಮಗಳು ಪಲ್ಲವಿಗೆ ಕಾಲ್ ಮಾಡ್ತಾರೆ. ಈ ಪಲ್ಲವಿ ಇಲ್ಲಿ ಏನಾಗಿದೆ ಅಂತ ಗೊತ್ತಾ, ಇಲ್ಲಿ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ದೂರ ಆಗ್ತಿದ್ದಾರೆ. ಝಾನ್ಸಿಗೆ ಯಾವುದೇ ಕೂಡ ನೆನಪಿಲ್ಲ. ಈ ಕಡೆ ನೆನಪು ತರಿಸೋಕೆ ಹೋದ್ರು ಅವಳು ಸರಿಯಾಗಿ ಉಗ್ದು ಹೋಗಿದ್ದಾಳೆ ಅಂದಾಗ, ಅಯ್ಯೋ ಇದನ್ನೆಲ್ಲ ಅಣ್ಣನೇ ಮಾಡ್ಕೊಂಡಿದ್ದು, ಅವನ ಬದುಕನ್ನು ಅವನೇ ಸರಿ ಮಾಡ್ಕೋಬೇಕು ಅಂತ ಪಲ್ಲವಿ ಹೇಳಿದಾಗ, ನೀನು ಅವನ ಬಗ್ಗೆ ಬಿಟ್ಬಿಡು, ನಿನ್ನ ಬಗ್ಗೆ ಯೋಚನೆ ಮಾಡು, ಅಲ್ಲಿ ಶಾಸ್ತ್ರಗೇಸ್ತ್ರ ಅಂತ ಏನಾದರೂ ಪುರೋಹಿತರನ್ನ ಕೇಳಿದ್ರೆ ಏನು ನಿಮ್ಮ ಅತ್ತೆ ಮಾವ ಅಂದಾಗ, ಇಲ್ಲ ಮಾರೀತಿ ಏನೂ ಇಲ್ಲ ಅಂತ ಹೇಳ್ತಾಳೆ ಪಲ್ಲವಿ. ಈ ರೀತಿ ಆದರೆ ಹೇಗೆ, ಮೊದಲೇ ನಿನ್ನ ಗಂಡಂಗೆ ನೀನಂದರೆ ತುಂಬ ಇಷ್ಟ ಇದೆಯಾ, ಅದನ್ನು ಯೂಸ್ ಮಾಡ್ಕೋಬೇಕು ನಿನ್ನ ಗಂಡ ನಿನ್ನ ಪರವಾಗಿದ್ದಾನೆ, ಎಲ್ಲ ಶಾಸ್ತ್ರಗಳು ಕೂಡ ಆಗ್ಬಿಟ್ರೆ ಆಮೇಲೆ ನಿನ್ನ ಗಂಡ ನೀನು ಹೇಳೋ ಹಾಗೆ ಕೇಳಿಬಿಡ್ತಾನೆ. ಆ ನೀತ ಮೊದಲೇ ಸರಿ ಇಲ್ಲ, ಈ ಗಳಿಗೆಲಿದ್ದಾಗೆ ಇನ್ನೊಂದು ಗಳಿಗೆಲಿ ಇರೋದಿಲ್ಲ, ಹಾಗಾಗಿ ಎಲ್ಲ ಶಾಸ್ತ್ರನ ಮೊದಲು ಮುಗಿಸ್ಕೊಂಡ್ಬಿಡ್ಬೇಕು ನೀನು ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಅತ್ತೆ ಬರ್ತಾರೆ. ಬಂದಿದೆ, ಏನು ಪಲ್ಲವಿ ಅಮ್ಮನ ಜೊತೆ ಮಾತನಾಡ್ತಿದ್ಯಾ ಅಂದಾಗ, ಹೌದು ಅತ್ತೆ ಅಂತ ಹೇಳಿದೆ. ಸರಿ ಆಯಿತು ಅಮ್ಮ, ಏನು ಮಾಡೋಕ್ಕಾಗಲ್ಲ, ಅಣ್ಣ ಝಾನ್ಸಿ ಆ ರೀತಿ ಇದ್ದರೆ ನಾವೇನು ಮಾಡೋಕ್ಕಾಗುತ್ತೆ, ಅವಳು ಪ್ರಜ್ಞೆ ಇಲ್ವಲ್ಲ, ನೆನಪಿಲ್ವಲ್ಲ ಅಂತೆಲ್ಲ ಮಾತಾಡಿ ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ಅನಿತಾ ಎಲ್ಮನ ಕೂಡ ನೋಡಿದ್ದನ್ನು ಹತ್ತಿದ್ದಾಳೆ. ತದನಂತರ ಇತ್ತ ಕಡೆ ರಾಯ್ಗೆ ಕಪಾಳಕ್ಕೆ ಬಾರಿಸ್ತಾರೆ ಝಾನ್ಸಿ. ಬಿಕಾಸ್ ರಾಯ್ ನನ್ನನ್ನು ಕರೆದು ತಪ್ಪು ಮಾಡ್ದ, ನಾನು ಅಲ್ಲಿಗೆ ಬಂದಿದ್ದೆ, ಬಟ್ ನೀನು ಯಾಕೆ ಅಲ್ಲಿರಲಿಲ್ಲ, ಜೊತೆಗೆ ನಿನ್ನಿಂದಾಗಿ ನಾನು ಅಲ್ಲಿಗೆ ಬಂದಿದ್ದರಿಂದ ಮತ್ತೆ ಅವ್ನ ಮುಖ ನಾನು ನೋಡಬೇಕಾಯ್ತು, ಮತ್ತೊಂದು ನಾಟಕ ಮಾಡಿಕೊಂಡು ನನ್ನ ಕಣ್ಮುಂದೆ ಬಂದಿದ್ದೆ, ಎಷ್ಟು ಕೋಪ ಬಂತು ಗೊತ್ತಾ ಅಂತ ಹೇಳಿ ಕಪ್ಪಾಳಿಗೆ 4 ಬಾರಿಸ್ತಾರೆ ಝಾನ್ಸಿ ರಾಯ್ಗೆ. ಏನು ಮೇಡಮ್, ಯಾಕೆ ನಿಮಗೆ ಹೊಡಿದೆ, ಮಾತಾಡೋಕ್ಕೆ ಬರಲ್ವಾ ಮೇಡಮ್, ಯಾಕೆ ಮೇಡಮ್ ಹಿಂಗೆ ಬಾರಿಸ್ತಾ ಇದ್ರ, ನಾನು ಬಂದಿದ್ದೆ ಮೇಡಮ್ ಅಂದಾಗ, ಸುಮ್ಮನೆ ಸುಳ್ಳು ಹೇಳಬೇಡ, ನನಗೆ ವಿನಾಕಾರಣ ಪೇಷನ್ಸ್ನ ಚೆಕ್ ಮಾಡಬೇಡ ಅಂತ ಹೇಳಿ ಝಾನ್ಸಿ ರೆಬೆಲ್ ಆಗ್ತಾರೆ. ತದನಂತರ ಇಲ್ಲಿ ರಾಘು ಹೊಸ ಅವತಾರದಲ್ಲಿ ಕಾಣಿಸ್ಕೊತಿದ್ದಾರೆ. ಆಲ್ರೆಡಿ ರಾಯ್ ಎಲ್ಲ ಅಪ್ಡೇಟನ್ನು ಕೂಡ ಕೊಟ್ಟಿದ್ದಾರೆ ರಾಘುಗೆ. ಇಲ್ಲಿ ಝಾನ್ಸಿ ಮೇಡಮ್ ಒಂದು ಹೋಟೆಲಲ್ಲಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಅಲ್ಲಿಗೆ ಕೂಡ ರಾಯ್ ಬರ್ತಿರ್ಬೇಕಿದ್ರೆ ಇಲ್ಲಿ ಝಾನ್ಸಿ ದಾರಿ ಮಧ್ಯದಲ್ಲಿ ರಾಘುವನ್ನು ಅಡ್ಡ ಹಾಕಿ ಡ್ರಾಪ್ ತಗೋತಾರೆ. ನಂತರ ಇಲ್ಲಿ ಝಾನ್ಸಿ ಬಂದ ಮೇಲೆ ಅದೇ ಜಾಗಕ್ಕೆ ಅಲ್ಲಿಗೆ ರಾಘು ಕೂಡ ಎಂಟ್ರಿ ಕೊಡ್ತಾರೆ. ರಾಘು ಬರ್ತಿದ್ದಾಗೆ ರೋಸ್ ಫ್ಲವರನ್ನು ಇಟ್ಕೊಂಡಿದ್ದೆ ಝಾನ್ಸಿ ಮುಂದೆ ಮಂಡಿಯೂರಿ ಪ್ರಪೋಸ್ ಮಾಡ್ತಿದ್ದಾಗೆ ರಾಘುನ ನೋಡಿದ್ದೆ ಫಿದಾ ಆಗಿಬಿಡ್ತಾರೆ ಝಾನ್ಸಿ. ಫಿದಾ ಆಗಿದೆ, ಲವ್ ಪ್ರಪೋಸಲ್ನ ಒಪ್ಕೊಂಡಿದ್ದಾರೆ. ಬಟ್ ಇದೆಲ್ಲವೂ ಕೂಡ ರಾಯ್ ಕಣ್ಣಂತ ಕನಸಾಗಿದೆ. ಈ ಕಡೆ ತರುಣ್ಗೆ ಕಾಲ್ ಮಾಡ್ತಾರೆ. ರಾಯ್, ಏನಿದು ತರುಣ ಇನ್ನೂ ಕೂಡ ಬರಲೇ ಇಲ್ವಲ್ಲ ರಾಘು ಸರ್ ಅಂತ ಹೇಳ್ತಿದ್ರೆ, ರಾಘು ಬರ್ತಾರೆ ಅಂದರೆ ಏನು ಮಾಮೂಲಿನ, ಬರೋದು ಬೇರೆ ರೀತಿಯಲ್ಲಿ ಬರ್ತಾನೆ, ಜಸ್ಟ್ ಮೇಲ್ನೋಟಕ್ಕೆ ಅಷ್ಟೇ ಅಲ್ಲ, ಮನಸ್ಸಲ್ಲೂ ಕೂಡ ಬೇರೆದೇ ದಾಟಿ ಇದೆ ಅಂತ ಹೇಳ್ತಿದ್ದಾರೆ. ಸುಮ್ಮನೆ ಎಲ್ಲ ಬರೋಕ್ಕಾಗತ್ತಾ ಅಂತ ಕೊನೆಗೂ ಇಲ್ಲಿ ರಾಘು ಲವರ್ ಬಾಯ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ. ಇಷ್ಟು ದಿನ ನೋಡಿದ ಸಿಂಪಲ್ ರಾಘು ಬದಲಾಗಿ ರಾಯಲ್ ರಾಘು ಎಂಟ್ರಿ ಕೊಡ್ತಿದ್ದಾರೆ. ಝಾನ್ಸಿ ಇರ್ತಕ್ಕಂಥ ಹೋಟೆಲ್ಗೆ ತುಂಬ ರಾಯಲ್ ಆಗಿ ಎಂಟ್ರಿ ಕೊಡ್ತಾರೆ. ಅದನ್ನು ನೋಡಿದೆ, ನಿಜಕ್ಕೂ ಕೂಡ ರಾಯ್
ರಾಘುನ ನೋಡಿ ಫಿದಾ ಆಗಿಬಿಡ್ತಾರೆ. ತದನಂತರ ಇಲ್ಲಿ ಪಕ್ಕ ಟೇಬಲ್ಗೆ ಹೋಗಿ ರಾಘು ಕುತ್ಕೋತಾರೆ. ಬಟ್ ಝಾನ್ಸಿ ಮಾತ್ರ ಲ್ಯಾಪ್ಟಾಪಲ್ಲೇ ವರ್ಕ್ ಮಾಡ್ತಿದ್ದಾರೆ. ಏನಿದು ಝಾನ್ಸಿ ಮೇಡಮ್ ನನ್ನ ಕಡೆ ನೋಡ್ತಾನೆ ಇಲ್ವಲ್ಲ ಅಂತ ಅಂದ್ಕೊಂಡಂತ ರಾಘು ಹೇಗೆ ತನ್ನ ಮೇಡಮ್ನ ತನ್ನ ಕಡೆ ಸಿಲ್ಕೋಬೇಕು ಅಂತ ಗೊತ್ತು ಅಂದ್ಕೊಂಡಿದ್ದ. ಅಲ್ಲಿ ಒಂದು ಲೇಡಿ ವೆಯ್ಟರ್ ಬರ್ತದಾಗೆ ಅವ್ರ ಮೇಲೆ ರೇಗ್ತಾರೆ. ಬಿಕಾಸ್ ಆ ಒಂದು ಲೋಟದಲ್ಲಿರ್ತಕ್ಕಂಥ ನೀರನ್ನು ತಾನೇ ಚೆಲ್ಲಿ ಆ ಗ್ಲಾಸಲ್ಲಿರೋ ನೀರನ್ನು ಈ ಕಡೆ ಕಾಣಿಸಲ್ವೇಳ್ರಿ, ಅದಕ್ಕೋಸ್ಕರ ನಿಮ್ಮಂಥ ಹೆಣ್ಮಕ್ಳನ್ನ ಯಾರು ಕೆಲ್ಸಕ್ಕೆ ತಗೊಳ್ಳೋದು, ನಿಮ್ಮಂಥವ್ರಿಂದಾನೆ ನಮ್ಗೆ ಇಷ್ಟೆಲ್ಲ ಆಗೋದು, ನಿಮ್ಮಂಥ ಹೆಣ್ಮಕ್ಳು ಕಂಡ್ರೆ ಆಗೋದಿಲ್ಲ, ಮನೇಲಿ ಕೆಲಸ ಮಾಡ್ಕೊಂಡು ಇರೋದು ಬಿಟ್ಟು ಇಲ್ಲಿಗೆಲ್ಲ ಬರ್ತೀರಾ ಹಾಗೆ ಹೀಗೆ ಅಂತ ಹೆಣ್ಮಕ್ಳ ಬಗ್ಗೆ ತುಂಬಾ ಕೀಳಾಗಿ ಮಾತನಾಡ್ಬಿಡ್ತಾರೆ ರಾಘು. ಇದನ್ನು ಕೇಳಿಸ್ಕೊಂಡಂತ ಝಾನ್ಸಿ ಕಂಟ್ರೋಲ್ ಮಾಡ್ಕೋತಾರೆ. ಬಟ್ ರಾಘು ಮಾತುಗಳು ಮಿತಿ ಮೀರಿ ಹೋಗ್ತಿದ್ದಾಗೆ ಝಾನ್ಸಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಏನು ಅನ್ಕೊಂಡಿದ್ರ ನೀವು ಹಾಗೆ ಹೀಗೆ ಅಂತ ಮಾತಾಡೋಕೆ ಬಂದರೆ ಯಾರ್ರಿ ನೀವು, ಯಾಕ್ರಿ ಇಲ್ಲಿಗೆ ಬಂದಿದ್ರ, ನಿಮ್ಮಂಥವ್ರೆಲ್ಲ ಹೀಗೆ ಅಲ್ವಾ ಚೆನ್ನಾಗಿರೋ ಹುಡುಗನ ಕಂಡುಬಿಟ್ರೆ ಈ ರೀತಿ ಬಂದ್ಬಿಡೋದು ಅಂದಾಗ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಝಾನ್ಸಿ ಕೇಳ್ತಾರೆ. ಅದಕ್ಕೆ ಹೌದು ಸುಮ್ಮನೆ ಯಾಕೆ ಬಂದ್ರಿ ನೀವು, ಎಲ್ಲರೂ ಕೂಡ ಸುಮ್ಮನೆ ಇದ್ದಾರಲ್ವ, ನೀವು ಕೂಡ ಇರ್ಬೋದಿತ್ತಲ್ವ, ನಿಮ್ಮಂಥ ಹೆಣ್ಮಕ್ಳು ಕಂಡ್ರೆ ಆಗೋದಿಲ್ಲ, ಇಂಥ ಒಂದು ಸನ್ನಿವೇಶ ಯೂಸ್ ಮಾಡಿಕೊಂಡು ನಾನು ಬರ್ತೀನಿ ಅಂತ ಬಂದ್ಬಿಟ್ಟು ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡೋದು, ಆದರೆ ನಿಮ್ಮಂಥ ಹೆಣ್ಮಕ್ಳು ಕಂಡ್ರೆ ನನಗಾಗೋದಿಲ್ಲ, ನಿಮ್ಮ ಹತ್ರ ಮಾತಾಡಿ ನೋಡೋ ಅವಶ್ಯಕತೆ ಕೂಡ ನನಗಿಲ್ಲ ಅಂತ ಹೇಳಿ ರಾಘು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ರಾಯ್ ಏನಾಗಿದೆ ಇಲ್ಲಿ ರಾಘುಗೆ ಸರ್ಗೆ ಅಂತ ಅಂದ್ಕೊಂಡಿದ್ದೆ, ತಲೆ ಚೆಚ್ಕೋತಾರೆ. ನಂತರ ರಾಯ್ ಮತ್ತು ತರುಣ್ ಇಬ್ಬರು ಕೂಡ ರಾಘುವನ್ನು ಭೇಟಿ ಮಾಡಿದೆ. ಏನು ಸರ್ ಯಾಕೆ ರೀತಿ ಮಾಡಿದ್ರೆ, ಏನೋ ಮಾಡಿ ಅಂದರೆ ಇನ್ನೇನೋ ಮಾಡ್ಕೊಂಡ್ರಲ್ಲ ಅಂತ ಕೇಳ್ತಿದ್ದಾರೆ. ತರುಣ್ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ, ಏನು ತರುಣ ನೀವು ಹೇಳಿದ್ರಿ ಅಂತ ನಾನು ಬದಲಾಗ್ಬಿಡ್ಬೇಕಾ, ನಿಮ್ಮನ್ನು ನಂಬಿಸೋದಕ್ಕೋಸ್ಕರ ನಾನು ಈ ರೀತಿ ಆಗಿದ್ದು, ಆದರೆ ಯಾವತ್ತಿದ್ರೂ ಮನಸ್ಸಲ್ಲಿ ಹಳೆ ರಾಗುನೇ ಇರೋದು. ನಾನು ಝಾನ್ಸಿ ಮೇಡಮ್ ಏನು ಅಂತ ಗೊತ್ತಿಲ್ವಾ, ಈ ರೀತಿ ಬಟ್ಟೆ ಹಾಕಿ ಪ್ರಪೋಸ್ ಮಾಡಿದ ತಕ್ಷಣ ಅವ್ರು ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ದು ನಿಮ್ಮ ಮುಟ್ಟಾಳ್ತಾನೆ, ಯಾವುದೇ ಕಾರಣಕ್ಕೂ ಅವರು ಒಪ್ಕೊಳ್ಳೋದಿಲ್ಲ, ಕ್ಯಾಕ್ರಸ್ ಉಗ್ದು ಮನೆ ಕಳಿಸ್ತಾ ಇದ್ರು ಅಷ್ಟೇ ಅಂತ ಹೇಳ್ತಾರೆ. ಮತ್ತು ಈಗ ಮಾಡಿರೋದ್ರಿಂದ ಅವ್ರಿಗೆ ನಿಮ್ಮ ಬಗ್ಗೆ ಇನ್ನಷ್ಟು ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗಿರುತ್ತೆ ಅಂತ ಅವರಿಬ್ಬರು ಕೂಡ ಹೇಳಿದಾಗ, ಬ್ಯಾಡ್ ಇಂಪ್ರೆಷನು ಬೆಸ್ಟ್ ಇಂಪ್ರೆಷನು ಒಟ್ಟಿನಲ್ಲಿ ಅವ್ರು ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ, ಖಂಡಿತ ಅವರು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಅನ್ನೋದಂತೂ ಗೊತ್ತು, ಖಂಡಿತ ಅವ್ರು ನನ್ನನ್ನು ಹುಡ್ಕೊಂಡು ಬಂದೇ ಬರ್ತಾರೆ ಅಂತ ರಾಘು ಹೇಳ್ತಾರೆ. ಬೇಕಿದ್ರೆ ರಾಯ್ ಮನೆಗೆ ಹೋಗಿ ನೋಡು ಅಂತ ಕೂಡ ಹೇಳ್ತಾರೆ. ಅದೇ ರೀತಿಯಲ್ಲಿ ರಾಯ್ ಹೋಗ್ತಿದ್ದಾಗೆ ಝಾನ್ಸಿ ರಾಘು ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ, ನನಗೆ ಎಷ್ಟೆಲ್ಲ ಮಾತಾಡ್ದೆ, ಹೆಣ್ಮಕ್ಳ ಬಗ್ಗೆ ಎಷ್ಟು ಕೀಳಾಕಂಡ, ನಾನೇ ಅವನ್ನ ಮೇಲ್ಬಿದ್ದು ಹೋಗ್ತಿದ್ದೀನಿ ಅಂತ ಹೇಳಿ ಹುಡುಗಿರ್ ಕಂಡ್ರೆ ಆಗೋದಿಲ್ಲ ಅಂತ ಹೇಳಿ ಹೋಗ್ತಾನೆ, ಎಷ್ಟು ಕೊಬ್ಬಿರಬೇಕು ಅವನಿಗೆ, ಹಾಗೆ ಹೇಗೆ ಅಂತ ರಾಯ್ ಹತ್ರ ಹೇಳ್ಕೋತಾರೆ. ಈ ಕಡೆ ಝಾನ್ಸಿ ಹಾಗಿದ್ರೆ ಮೇಡಮ್ ಅವ್ನು ಎಲ್ಲಿದ್ದಾನೆ ಅನ್ನೋದನ್ನು ಹುಡುಕ್ಬಿಡ್ಲ ನಾನು ಅಂದಾಗ, ನೀನೇನು ಕೂಡ ಹುಡುಕ್ಬೇಕಾಗಿಲ್ಲ, ಭೂಮಿ ದುಂಡಗಿದೆ, ಖಂಡಿತವಾಗ್ಲೂ ಕೂಡ ಅವ್ನು ನನಗೆ ಸಿಗ್ತಾನೆ, ನಾನು ಕಣ್ಮುಂದೆ ಕಾಣಿಸ್ಕೊಂಡಾಗ ತೋರಿಸ್ತೀನಿ ನಾನು ಏನು ಅನ್ನೋದನ್ನು ಅಂತ ಝಾನ್ಸಿ ಹೇಳ್ತಾರೆ. ಏನು ಮೇಡಮ್ ನಿಮಗೆ ಸಿಗೋದಲ್ಲ, ನಾನೇ ಸಿಗೋ ಹಾಗೆ ಮಾಡ್ತೀನಿ, ರಾಘು ಸರ್ ನಿಮಗೆ ಹೆಜ್ಜೆಗೂ ಸಿಗ್ತಾನೆ ಇರ್ತಾರೆ ಅಂತ ರಾಯ್ ಮನ್ಸಲ್ಲಿ ಅನ್ಕೋತಾರೆ. ತದನಂತರ ಮರುದಿನ ಆಗ್ತಿದ್ದಾಗೆ ಒಂದು ಪೆನ್ ಡ್ರೈವ್, ರಾಮಾಚಾರಿ ಕಳಿಸಿರೋ ಪೆನ್ ಡ್ರೈವ್ ಮತ್ತು ಲೆಕ್ಚರ್ ಬಂದು ಝಾನ್ಸಿಗೆ ಸೇರುತ್ತೆ. ಏನಿದು ಪೆನ್ ಡ್ರೈವ್ ಕಳಿಸಿದಾರಲ್ಲ, ಯಾರೂ ನನಗೆ ಏನೋ ತಿಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ, ಅದೇ ಕಾರಣಕ್ಕೆ ಲೆಕ್ಚರ್ ಜೊತೆ ನನಗೆ ಸಿಗಬೇಕು ಅಂತ ಪರ್ಸ್ನಲಿ ಕಳಿಸಿದ್ದಾರೆ, ಏನಿರ್ಬೋದು ಇದರಲ್ಲಿ ಅಂತ ಝಾನ್ಸಿ ನೋಡೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಝಾನ್ಸಿ ಕೈಗೆ ಸಿಕ್ಕಿರ್ತಕ್ಕಂಥ ಪೆನ್ ಡ್ರೈವ್ ಇಂದ ರಾಘು ಮತ್ತೆ ತನ್ನ ಬದುಕಿನಲ್ಲಿ ಏನು ನಡ್ತಿದೆ ಅನ್ನೋ ವಿಷಯ ಗೊತ್ತಾಗುತ್ತಾ, ರಾಘು ತನ್ನ ಗಂಡ ಅನ್ನೋ ಸತ್ಯ ನೆನಪಿಗೆ ಬರುತ್ತಾ, ಏನಾಗುತ್ತೆ ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.